2022ರ ಫೈಫಾ ವಿಶ್ವಕಪ್ನ ಆತಿಥೇಯ ದೇಶ ಯಾವುದು? ಕತಾರ್. 2022ರ ಢಾಕಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾವ ಭಾರತೀಯ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಕೂಳಂಗಲ್. ಗಂಗಾ ನದಿ ಶುದ್ಧೀಕರಣ ಯೋಜನೆಯ ಹೆಸರೇನು? ಗಂಗಾ ನದಿ ಶುದ್ಧೀಕರಣ ಯೋಜನೆಯನ್ನು ನಮಾಮಿ ಗಂಗಾ ಕಾರ್ಯಕ್ರಮ ಎಂದು ಕರೆಯಲಾಗುತ್ತದೆ. 2021-22ರ ಕೇಂದ್ರ ಬಜೆಟ್ ಮಂಡಿಸಿದ ಹಣಕಾಸು ಸಚಿವರು ಯಾರು? ಶ್ರೀಮತಿ ನಿರ್ಮಲಾ ಸೀತಾರಾಮನ್. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಪತನಗೊಂಡ ಉಕ್ರೇನ್ ನಿರ್ಮಿತ ವಿಶ್ವದ ಅತಿ ದೊಡ್ಡ ವಿಮಾನ ಯಾವುದು? ಆಂಟೊನೋವ್ ಎನ್-225 ಮರಿಯಾ. ಭಾರತದಲ್ಲಿನ ಅತಿದೊಡ್ಡ ಸಾರ್ವಜನಿಕ ವಲಯದ ಉದ್ಯಮ ಯಾವುದು? ಭಾರತೀಯ ರೈಲ್ವೆಯನ್ನು ಸಾಮಾನ್ಯವಾಗಿ ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಉದ್ಯಮವೆಂದು ಪರಿಗಣಿಸಲಾಗಿದೆ. ಕೇರಳದ ಕರಾವಳಿ ಪ್ರದೇಶವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಕೇರಳದ ಕರಾವಳಿ ಪ್ರದೇಶವನ್ನು ಮಲಬಾರ್ ಕರಾವಳಿ ಎಂದು ಕರೆಯಲಾಗುತ್ತದೆ. ಅರೇಬಿಯನ್ ಸಮುದ್ರದಲ್ಲಿರುವ ಭಾರತದ ದ್ವೀಪಸಮೂಹ ಯಾವುದು? ಲಕ್ಷದ್ವೀಪವು ಅರೇಬಿಯನ್ ಸಮುದ್ರದಲ್ಲಿರುವ ಭಾರತೀಯ ದ್ವೀಪಸಮೂಹವಾಗಿದೆ. ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಕರಾವಳಿಯ ಮರಳಿನಿಂದ ಯಾವ ಪರಮಾಣು ಶಕ್ತಿ ಖನಿಜವನ್ನು ಪಡೆಯಲಾಗುತ್ತದೆ? ಥೋರಿಯಂ. ಯಾವ ದಿನದಂದು ಸಂವಿಧಾನದ ಕರಡು ಸಮಿತಿಯು ಭಾರತದ ರಾಷ್ಟ್ರಧ್ವಜದ ಮಾದರಿಯನ್ನು ಅಧಿಕೃತವಾಗಿ ಅನುಮೋದಿಸಿತು? ಜುಲೈ 22, 1947.